ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಅವರ ಮೇಲೆ ನ್ಯಾಯಾಧೀಶರಾದ ಇವರ ಮೇಲೆ ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ ಮತ್ತು ಅನಿಲ್ ಮಿಶ್ರಾ ಡಾಕ್ಟರ್ ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಾಗವಾಡ ತಾಲೂಕಿನ ದಲಿತ ಸಂಘಟನೆ ಒಕ್ಕೂಟದವರು ಉಗ್ರ ಪ್ರತಿಭಟನೆ ಕೈಗೊಂಡು ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಸೋಮವಾರ ದಿನಾಂಕ 13ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೇರಿದ ದಲಿತ ಸಂಘಟನೆಯ ಮುಖಂಡರು, ಜಿಲ್ಲಾ ಸಂಚಾಲಕ ಸಂಜಯ್ ತಳವಾರ್ ನೇತೃತ್ವದಲ್ಲಿ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ವಕೀಲರಾದ ರಾಕೇಶ್ ಕಿಶೋರ್ ಮತ್ತು ಅನಿಲ್ ಮಿಶ್ರಾ ಡಾಕ್ಟರ್ ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿದ್ದಕ್ಕಾಗಿ ಈ ಇಬ್ಬರು ವಕೀಲರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ವಾನುಮತದಿಂದ ವಿವಿಧ ದಲಿತ ಸಂಘಟನೆಗಳು ಆಗ್ರಹಿಸಿವೆ. ದಲಿತ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಪ್ರವಾಸಿ ಮಂದಿರದಿಂದ ಕಾಗವಾಡ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿದರು. ಇವತ್ತಿನ ದಿನ ಕಾಗವಾಡದಲ್ಲಿ ನಡೆದಂಥ ಈ ಪ್ರತಿಭಟನೆ ಅಂಗವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಭೂಷಣ್ ಗವಾಯಿ ಅವರ ಮೇಲೆ ಬೂಟ ಎಸೆತಕ್ಕಂಥ ಪ್ರಯತ್ನ ಮಾಡಿದಂಥ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲನ ಕೃತ್ಯವನ್ನು ಖಂಡಿಸಿ, ಗ್ಲಾಯರ್ದಲ್ಲಿ ನಡೆದಂಥ ಶರ್ಮಾ ಅಂತಕ್ಕಂಥ ಒಬ್ಬ ವಕೀಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಲನಕರವಾಗಿ ಮಾತನಾಡಿದ ಕಾರಣದಿಂದ ಅವ್ರ ಮೇಲೆ ಕೂಡ ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಒಕ್ಕೂಟಗಳು ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ವಕೀಲ ವೃಂದದಿಂದ ಕೂಡ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದು ದೇಶದಲ್ಲಿ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಶಾಂತತೆಯಿಂದ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೇಲೆ ನಡೀತಕ್ಕಂಥ ವೇಳೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಎಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ನ್ಯಾಯಾಂಗದ ಮೇಲೇನೆ ಹಲ್ಲೆಯನ್ನು ಮಾಡ್ತಕ್ಕಂಥ ಮನುವಾದಿ ವಿಚಾರ ಸ್ಪರ್ಧೆಗಳು ಇಟ್ಕೊಂಡಂಥ ಕೆಲವೊಂದು ಜನ ಇಂಥ ಹೀನ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಹೀನ ಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಅವ್ರನ್ನ ಗಡೀಪಾರವನ್ನು ಮಾಡಿ ಅವ್ರ ಮೇಲೆ ದೇಶದ್ರೋಹದ ಖಟ್ಲೆಯನ್ನು ದಾಖಲು ಮಾಡಬೇಕಂತಕ್ಕಂಥ ಎಲ್ಲ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತು ಏನ ನಾವು ಕಾಗವಾಡ ತಾಲೂಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ದಲಿತ ಬಂಧರು ಮತ್ತು ವಕೀಲರ ಸಮುದಾಯದವರು ಈ ಪ್ರತಿಭಟನೆ ಮೂಲಕ ಆ ಮನುವಾದಿ ಸರ್ಕಾರಕ್ಕೆ ಏನು ವಿಷಯ ಸ್ಪಷ್ಟಪಡಿಸ್ತೀವಿ ಅಂದ್ರೆ, ಅವನ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಮತ್ತು ಅವನ ದೇಶದ್ರೋಹಿ ಅಂತಂದ ಒಂದು ಮಂಡನೆ ಮಾಡಿ ಈ ದೇಶದಿಂದ ಗಡೀಪಾರು ಮಾಡ್ಬೇಕಂತ ಹೇಳಿ ಇವತ್ತಿಗೆ ನಾವು ಶೂ ಹೋಗಿಬೇಕು. ಈಗ ಯಾವ ಮಿಶ್ರಾ ಇವ್ರ ಮೇಲೆ ಫೈಟ್ ಮಾಡಲಿಲ್ಲ. ಇದಕ್ಕೆ ಇಲ್ಲಿ ಮೋಹನ್ ಭಾಗವತನ ಫೋಟೋ ಬೇಕಾಯ್ತಿ. ಯಾಕಂದ್ರೆ ಮಿಶ್ರಾ ಆಗಲಿ ಯಾವ ಕಿಶೋರ್ ಆಗಲಿ ಅವ್ರ ಅವ್ರ ಕಾರ್ಯಕರ್ತರು ಅವ್ರ ಮೇನ್ ನಮ್ಗೆ ಅಜೆಂಡಾ, ನಮ್ಗೆ ಮೇನ್ ಅದರದ ಸೂತ್ರಧಾರಗಳು RSS ಮುಖಂಡರದಾರ. ನಾವೀಗ ಯಾರ ವಿರುದ್ಧ ಹೋರಾಟ ಮಾಡಬೇಕು? RSS ಮುಖಂಡ ವಿರುದ್ಧ ಹೋರಾಟ ಮಾಡಬೇಕು. ಮುಂದಿನ ಒಂದು ಕಾಲಮಾನದಾಗ ಈಗ RSS ದವ್ರನ್ನ ನಾವು ಅವ್ರ ಏನು ನಾಯಕರದಾರಲ್ಲ ಅವ್ರ ವಿರುದ್ಧ ಹೋರಾಟ ಹಾಕೋಬೇಕು. ಇಲ್ಲಾಂದ್ರೆ ಈಗ ಯಾವ ಮಿಶ್ರಾ ಆಗಲಿ ಕಿಶೋರ್ ಇವ್ರೊಂದು ಸಣ್ಣ ಅನುಭವ ಹೋಗಿದ್ ನೋಡತ್ತಾರ. ನಮ್ಮೆಲ್ಲರು ಸಣ್ಣದೊಂದು ಇದ್ರ ಹೋಗಿದ್ ನೋಡ್ತಾರ. ಇವ್ರು ಹೇಳ್ತಾರೋ ಇಲ್ಲೋ ಅಂತ ಹೇಳಿ ಅದ್ರೊಳಗೆ ನಮ್ಮ ಅರ್ಧ ಮಂದಿ ಹೇಳ್ತೈತಿ, ಅರ್ಧ ಮಂದಿ ಬಿಡ್ತೈತಿ. ಯಾಕಂದ್ರೆ ನಮ್ಮಲ್ಲೇನ ನೂರಾರು ಸಂಘಟನೆಗಳಾಗಿದ್ದಾವೆ, ನೂರಾರು ಜನರ ನಾಯಕರಾಗಿದ್ದವರು. ನಾವು ಒಗ್ಗಟ್ಟಿಲ್ಲದವ್ರಿಗೆ ಗುರುತಾಗಿದ್ದೈತಿ. ಮಸ್ಟ್ ಒಬ್ಬ ದುಷ್ಟ ವಕೀಲ ಕಿಶೋರ್ ಎಂಬ ವ್ಯಕ್ತಿ ಒಂದು ಸಂವಿಧಾನ ಓದಿ ಸಂವಿಧಾನದಲ್ಲಿರುವಂತಹ ವಿಷಯವನ್ನು ಅರ್ಥ ಮಾಡಿಕೊಂಡು ಅದೇ ರೀತಿ ಪ್ರೊಫೆಷನಲ್ ಎಥಿಕ್ಸ್ ಅನ್ನು ಅಭ್ಯಾಸ ಮಾಡಿ ಪ್ರೊಫೆಷನಲ್ ಎಥಿಕ್ಸ್ ನಲ್ಲಿ ವಕೀಲರು ಯಾವ ರೀತಿ ಇರಬೇಕು ಆ ವಕೀಲ ಆ ರೀತಿ ಇರದೆ ಬೇಕಾಯದೇಶರಾಗಿ ಸಂವಿಧಾನದ ವಿರುದ್ಧವಾಗಿ ಒಬ್ಬ ನ್ಯಾಯಾಧೀಶರ ಮೇಲೆ ಶೂ ಎಸೆದಿರುವ ಘಟನೆ ಇದು ದೇಶಾದ್ಯಂತ ಒಂದು ಹೀಯಾಳ ಕೃತ್ಯ ಅಂತ ಹೇಳಬಹುದು. ಈ ಒಂದು ಕೃತ್ಯ ನಡೆಸಿದಂತಹ ಕಿಶೋರನಿಗೆ ದೇಶದ್ರೋಹ ಅಂತ ಪಟ್ಟ ಕಟ್ಟಿ ಅವನನ್ನ ದೇಶದ್ರೋಹಿ ಅಂತ ಗಡೀಪಾರು ಮಾಡಬೇಕು ಮತ್ತು ರಾಜ್ಯ ವಕೀಲ ಪರಿಷತ್ತಿನಿಂದ ಅವನ ವಕೀಲ ಸದಸ್ಯತ್ವವನ್ನು ರದ್ದು ಮಾಡಲು ನಾವು ಈ ಸಂಘಟನೆ ಮೂಲಕ ನಾವು ರಾಜ್ಯಪಾಲರಿಗೆ ಮತ್ತು ಈ ಸರ್ಕಾರಕ್ಕೆ ಈ ಪ್ರತಿಭಟನೆ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿ ಈ ಸಂಘಟನೆಯ ಮೂಲಕ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಾರಿಗೆ ನನ್ನ ಅನಂತ ಜೈವಿ ವಂದನೆ. ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರ ಹುದ್ದೆ ಅಂತ ಹುದ್ದೆಗೆ ಇವತ್ತು ಇಂಥ ನೀಚರು ಅಪಮಾನ ಮಾಡಿದ್ದಾರೆ. ಇದನ್ನು ನಾವು ಎಲ್ಲರೂ ಗೌರವವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಇವತ್ತು SC ಜನಾಂಗದ ಒಂದು ಗವಾಯಿಯ ಒಂದು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಶೂ ಎಸೆದ ಕಾರ್ಯಕ್ರಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನದ ಒಂದು ಮಾತನ್ನು ಅವರು ನೀಡಿದ್ದಾರೆ.
ಅಂತ ಒಬ್ಬ ಇವು ರಾಕೇಶ್ ಕಿಶೋರ್ ಹಾಗೂ ನಿಖಿಲ್ ಮಿಶ್ರಾ ಇವರಿಗೆ ಅವ್ರಿಗೂ ಕೂಡ ವೃತ್ತಿಯಿಂದ ವಕೀಲದಾರ. ನಿಜವಾಗಿ ಅವರ ಯಾವ ನ್ಯಾಯಾಲಯದಲ್ಲಿ ಅವ್ರ ಕಾಲಿಡೋಕೆ ಅರ್ಹತಿಲ್ಲ, ನೀಚರು ಅಂತ ಅವ್ರಿಗೆ ಒಂದು ಸಮಾಜ. ಸಂದರ್ಭದಲ್ಲಿ ಶಶಿಕಾಂತ್ ನಡೋಣಿ, ಸುನೀಲ್ ವಾಗ್ಮೋರೆ, ದಯಾನಂದ್ ವಾಗ್ಮೋರೆ, ಉಮೇಶ್ ಮನೋಜ್, ಸಚಿನ್ ಪೂಜಾರಿ, ವಿಜಯ ಸುಧೆ, ರವಿ ಕುರುಣಿ, ಶೇಖರ್ ಕುರುಡಿ, ಮೀರಾ ಕಾಂಬ್ಳೆ, ವಿಶಾಲ ದೊಂಡರೆ, ಉದಯ್ ಕೊರಡೆ, ಮಹಾಂತೇಶ್ ಬಡಿಗೆ, ರವಿ ಕಾಂಬ್ಳೆ, ವಿನೋದ್ ಕಾಂಬ್ಳೆ, ಅನಿಲ್ ಚೌಹಾಣ್, ವಿದ್ಯಾಧರ್ ದೊಂಡಾರೆ, ದೀಪಕ್ ಕಾಂಬ್ಳೆ ಸೇರಿದಂತೆ ಸಾವಿರಾರು ದಲಿತ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.